ಇದೆಲ್ಲ ಬರೀ ಕನ್ಸು ಅಂತ ಕಾಣುತ್ತೆ. ಎಲ್ಲಾದ್ರೂ ಕಲ್ಲು ಹೂವಾಗಿ ಅರಳೋದಕ್ಕೆ ಸಾಧ್ಯನಾ? ಅಪ್ಪ ಅಮ್ಮ, ನೀವೇನೋ ಈ ಕಲ್ಲನ್ನ ಹೂ ಮಾಡ್ತೀರಾ ಅಂತ ನನ್ನ ಈ ಮನೆಗೆ ಬಿಟ್ಟು ಹೋಗಿದ್ದೀರಾ. ಆದ್ರೆ ನಿಮ್ ಮಗಳು ಕ್ಷಣ ಕ್ಷಣಕ್ಕೂ ಈ ಮನೆಯಲ್ಲಿ ನರಕ ಯಾವ ತರ ಅನುಭವಿಸ್ತಿದ್ದಾಳೆ. ನರಕ 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 ಏ ನಾಯಿ, ನಾನು ಇಷ್ಟಪಟ್ಟು ನೂರಾರು ಜನ ಸಮ್ಮುಖದಲ್ಲಿ ಪುರೋಹಿತರು ಹೇಳುವ ಮಂತ್ರ ಘೋಷಗಳ ಕೇಳಿ ಕಟ್ಟಿದ ಕಡೆ ಈ ತಾಳಿನ ನಿಮ್ಮಪ್ಪ ಅಮ್ಮನ ಬಲವಂತಕ್ಕೆ ಕಟ್ಟಿದ್ದು ಈ ತಾಳಿನ. ಈ ತಾಳಿ ಮುಂದೊಂದು ದಿನ ಇಲ್ಲಿಗೆ ನೇರಿನ ಹಗ್ಗ ಕಡೆ ಇರ್ಬೋದು ನೋಡಿ, ಈ ತಾಳಿ ನೇಣಿನ ಹಗ್ಗವಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಏನಂದ್ರೆ ನಾನು ನಿಮ್ ಧರ್ಮ ಪತ್ನಿ, ನಿಮ್ ಕಷ್ಟ ಸುಖದಲ್ಲಿ ಭಾಗಿ ಆಗ್ಬೇಕಾಗಿರೋಳು. ನಾನು ಬದುಕಿದ್ರೆ ಇದೇ ಮನೇಲಿ ಬದುಕ್ತೀನಿ, ಇಲ್ಲಾಂದ್ರೆ ಇದೇ ಮನೇಲಿ ಸತ್ತೋಗ್ತೀನಿ ಹೊರತು ನನ್ನ ಗಂಡನಿಂದ ನನ್ನ ಮಾವನಿಂದ ಈ ರೀತಿ ಕಷ್ಟ ಆಗ್ತಿದೆ ಅಂತ ತವ್ರ ಮನೆಗೆ ಮಾತ್ರ ಕಾಲಿಡಲ್ಲ ರೀ. ಗುಣಶೇಖರದ ಮಗಳು ನಿನ್ನ ಬಾಳೆ ಅವನಿಗೊಂದು ದಿನ ನೇಣಿನ ಹಗ್ಗ ಕಣೆ. ಆ ರೀತಿ ನಾವು ಮಾಡಿಲ್ಲ ಅಂದ್ರೆ ನಾನು ಉದ್ಭವನೇ ಅಲ್ಲ ಕಣೆ. ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ತೊಲಗಲ್ಲ ಅಲ್ವಾ? ತೊಲಗ ಇಷ್ಟಲ್ಲ ನೀವು ಹೊಡೆದು ಬಡ್ದು ನನ್ನ ಕತ್ತರಿಸಿ ಬೀಸಾಕಿದ್ರು ಸರಿನೇ. ಸಂತೋಷದಿಂದ ಆ ಮನೆಗೆ ಕಾಲಿಡ್ತೀನಿ ಹೊರತು ನನ್ನ ಕಷ್ಟಗಳನ್ನ ಹೇಳ್ತಾ ಕಣ್ಣೀರ್ನ ತೋಡ್ತಾ ಮಾತ್ರ ಆ ಮನೆಗೆ ಹೋಗೋದಿಲ್ಲ ರೀ, ಆ ಮನೆಗೆ ಹೋಗೋದಿಲ್ಲ. ಹೋಗಲ್ಲ ಅಲ್ವಾ? ಏ ನಾಯಿ, ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಕಣ್ಣು ಮುಂದೆ ಹೀಗೆ ನಿಂತಿದ್ರೆ ನಿನ್ನನ್ನು ನಿಮ್ಗೆ ನನ್ ಬದುಕಿರೋದು ಇಷ್ಟ ಇಲ್ಲ ಅಂದ್ರೆ ನೀವೇ ನಿಮ್ ಕೈಯಾರೆ ನನ್ನ ಕತ್ತಿಸ್ಕಿ ಕೊಂದ್ಬಿಡಿ ಸಂತೋಷವಾಗಿ ಪ್ರಾಣ ಬಿಡ್ಬಿಡ್ತೀನಿ. ಆದ್ರೆ ನನ್ನ ತವ್ರ ಮನೆಗೆ ಮಾತ್ರ ಹೋಗಲ್ಲ ರೀ. ಏ ಚಿನ್ನ, ನಿನಗೆ ಕಷ್ಟ ಕೊಟ್ರೆ ನನ್ನಿಂದ ದೂರ ಬಹು ದೂರ ಹೊರಟೋಗ್ತಿ ಅಂತ ತಿಳ್ಕೊಂಡಿದ್ದೆ ಕಣೆ. ಇಲ್ಲ ಕಣೆ, ಇಲ್ಲ. ನೀನು ನನ್ನ ದೇವತೆ ಕಡೆ, ನನ್ನ ದೇವತೆ. ಇಂದು ಎಂದೆಂದಿಗೂ ನೀನು ನನ್ನ ಒಳಕಡೆ, ನನ್ನ ಒಳಸೀಲ. ಚಿನ್ನ, ನಿಜವಾಗ್ಲೂ ಬದಲಾಗ್ಬಿಟ್ರಾ? ಚಿನ್ನ, ನಿನ್ನ ಟೆಸ್ಟ್ ಮಾಡಬೇಕು ಅಂತ ಈ ರೀತಿ ನಾಟಕ ಮಾಡಿದೆ ಅಷ್ಟೇ ಕಣೆ. ನಿನಗೆ ನಾನು ನೋವು ಕೊಟ್ಟು ಈ ಪಾಪಿ ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲ ಇಲ್ಲ ಚಿನ್ನ, ಇಲ್ಲ. ಹೋಗು, ಕುಡಿಯೋದಕ್ಕೆ ಒಂದು ಲೋಟ ನೀರು ತಗೊಂಡು ಬಾ. ತುಂಬಾ ದಾಯ ಆಗ್ತಿದೆ ಕಣೆ, ಹೋಗು. ಏನಾದ್ರೆ ನಿಜವಾಗ್ಲೂ ನೀವು ಹೇಳ್ತಿದ್ದೀರಾ? ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವು ಇಷ್ಟು ಬೇಗ ಬದಲಾಗೋದ್ರ? ಸರಿ ರೀ, ಇರಿ, ನಾನು ಹೋಗಿ ನೀರು ತಗೊಂಡು ಬರ್ತೀನಿ. ದಡ್ಡಿ, ಹೋಗು. ನಿನ್ ಮೇಲೆ ನಂಗೆ ದ್ವೇಷ ರೋಷ? ನಾನು ನಿನ್ನ ನನ್ನ ಮನಸಾರ ಒಳ್ಳೆ ಪ್ರೀತಿಸಿದಲ್ಲೇನೆ. ನಿನ್ ಮೇಲೆ ನನಗೆ ದ್ವೇಷ ರೋಷ? ಹೋಗು, ಕುಡಿಯೋದಕ್ಕೆ ಒಂದು ಲೋಟ ನೀರು ತಗೊಂಡ್ ಬಾ. ತುಂಬಾ ತುಂಬಾ
ನಾನು ಪಾಪಿ. ಈ ಪಾಪಿ ಕೈಗಳಿಂದ ನನ್ನ ತಾಯಿಯ ಪತಿ ರೂಪವಾದ ನನ್ನ ಹೆಂಡತಿಗೆ ಹೊಡೆದ್ಬಿಟ್ಟಲ್ಲೇ ಹೊಡೆದ್ಬಿಟ್ಟೆ. ಅಯ್ಯೋ ನೀಲಾ, ಈ ಪಾಪಿ ಕೈಗಳಿಂದ ನಿನಗೆ ಹೊಡೆದ್ಬಿಟ್ಟಲ್ಲೇ. ನಾನು ಪಾಪಿ, ಬದುಕಿರಬಾರ್ದು ನೀಲಾ, ಯಾಕೆ ನೀವು ಈ ರೀತಿ ಸಾಯೋ ಮಾತೆಲ್ಲ ಆಡ್ತಿದ್ದೀರಾ? ಬೇಕಿದ್ರೆ ನಿಮಗೋಸ್ಕರ ನಾನ್ ಪ್ರಾಣ ಬಿಡ್ತೀನಿ. ದಯವಿಟ್ಟು ಇನ್ಯಾವತ್ತೂ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂದ್ರೆ. ಈ ಪಾಪಿ ಕೈಗಳಿಂದ ಈ ನಿರುಪರಾಧಿಗೆ ಹೊಡೆದು ಬಿಟ್ನಲ್ಲೇ. ನಾನು ಪಾಪಿ ಶೀಲಾ, ನಾನು ಪಾಪಿ, ಬದುಕಿರಬಾರ್ದು. ನೀರ್ ಕುಡೀರಿ, ಸಮಾಧಾನ ಮಾಡ್ಕೊಡಿ. ನಾನು ಪಾಪಿ ಶೀಲಾ, ನಾನು ಪಾಪಿ, ಬದುಕಿರಬಾರ್ದು. ಕಪಟ ಪ್ರೀತಿಯ ತೋರಿಸಿ ಇವಳಿಗೆ ನಟನೆಯ ಮಾಡಿದನು. ಕಪಟ ಪ್ರೀತಿಯ ತೋರಿಸಿ ಇವಳಿಗೆ ಮೋಸವ ಮಾಡಿದನು. ಕಪಟಿಯ ಮರ್ಮದ ಅರಿಯದ ಇವಳು ಇವನಿಗೆ ಶರಣಾದಳು, ಇವನಿಗೆ ಬಲಿಯಾದಳು, ಮಾತಿಗೆ ಮರುಳಾದಳು. ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡು. ಪರವಾಗಿಲ್ವೇ? ಅಯ್ಯಯ್ಯೋ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತೇನೆ ತಿಳ್ಕೊಂಡಿದ್ದೇನೆ. ನೀನು ಇಂದು ಎಂದೆಂದು ನನ್ನ ಶತ್ರುವೇ ಕಣೆ. ನನ್ನ ಕಣ್ಣು ಮುಂದೆ ನಿಂತಿದ್ರೆ ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ದೇವಿನ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ. ತೋರಿಸಿದ್ರೆ ಸಾಕಪ್ಪ ದೇವಿ, ಸಾಕು. ಇವನ್ನ ಮದುವೆ ಆಗೋ ಬದಲು ನನ್ನ ಜೀವನ ಹಾಗೆ ಕಳೆದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಯ್ಯೋ ಅಯ್ಯೋ, ನನ್ನ ಶೀಲನ ಹಾಳು ಮಾಡ್ದಾನು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾಪಿ ಕುಯಿಂದ ನನ್ನ ಕೂತ್ಕೆಗೆ ನನ್ನ ತಂದೆ ತಾಯಿ ತಾಳಿ ಕೆಡಿಸಿ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟು. ಹೆಣ್ಣಿನ ಬಾಳಿನಾಗ ಯವ್ವ ಏನ ಕಾಣದೈತಿ, ಬಂಡಾಗಿ ಹೋಗೋ ತನಕ ಕಣ್ಣೀರು ಹಾಕಿ ಸಾಯುದೈತಿ, ಬರ ಬರ ಬರುಗಿ ಸಾಯುದೈತಿ, ಬರ ಬರ ಬರುಗಿ ಸಾಯುದೈತಿ.